ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ಇವರು ಕನ್ನಡ, ತಮಿಳು, ತೆಲುಗು ಸೇರಿದಂತೆ ನಟಿಸಿರುವಂಥ ಸಿನಿಮಾಗಳು ಕೆಲವು ಸಿನಿಮಾಗಳು. ಇದರ ಜೊತೆಗೆ ನಿರ್ಮಾಪಕಿ ಕೂಡ ಹೌದು. ಈಗ ಈ ನಟಿ ಕೊರೋನಾ ಸಂದರ್ಭದಲ್ಲಿ ತಮ್ಮದೇ ಶೈಲಿಯಲ್ಲಿ, ತಮ್ಮದೇ ರೀತಿಯಲ್ಲಿ ಒಂದಷ್ಟು ಜನರ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಆ ನಟಿ ಯಾರು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಉತ್ತರ ದ ಒನ್ ಆ್ಯಂಡ್ ಓನ್ಲಿ ಶರ್ಮಿಳಾ ಮಾಂಡ್ರೆ ಅವರಿಗೆ ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮದಲ್ಲಿ ಬರಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಅಪರೂಪ ನಮಗೆ. ಅಂದರೆ ಸಿನಿಮಾ ಶೂಟಿಂಗ್ ಸೆಟ್ ಅಂತ ಇರ್ತೀರಿ, ಬಟ್ ಈಗ ಇಂಥ ಸಂದರ್ಭದಲ್ಲಿ ಒಂದಷ್ಟು ಹಸಿದವರ ಹೊಟ್ಟೆನ ತುಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಸಾಕಷ್ಟು ಜನ ಆರ್ಫನೇಜಲ್ಲಿ ಇರುವಂಥವರಿಗೆ ಅಥವಾ ಇಂಡಸ್ಟ್ರಿ ಇರುವಂಥವರಿಗೆ ತಮ್ಮದೇ ಶೈಲಿಯಲ್ಲಿ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಇದ್ದೀರಿ. ಅಭಿನಂದನೆಗಳು ನನ್ನ ಕಡೆಯಿಂದ ಮೇಡಮ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಐ ಥಿಂಕ್ ಇದು ಸೊಸೈಟಿಗೆ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಾವೇನಾದರೂ ಮಾಡಬೇಕು ಅಂತ. ಸೊ ಐ ಥಿಂಕ್ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅಟ್ಲೀಸ್ಟ್ ನಾನು ಏನಾದರೂ ತುಂಬ ಆ್ಯಕ್ಚುಲಿ ಪರಿಸ್ಥಿತಿ ನೋಡಿದಾಗ ತುಂಬ ಚಿಕ್ಕದು ಅನಿಸುತ್ತೆ ನನ್ನ ಕಡೆಯಿಂದ. ನಾನು ಏನು ಮಾಡ್ಬೋದು ನಾನು ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಜಸ್ಟ್ ಹ್ಯಾಪಿ ಅಬೌಟ್ ದ್ಯಾಟ್ ಅಂತ ಹೇಳ್ಬೋದು. ಜನ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಸಿನಿಮಾದಲ್ಲಿ ರಂಜಿಸಿದ್ದೀರಿ. ಸೊ ಈ ಮೂಲಕ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು, ಜನ ನಿಮ್ಮನ್ನು ಪ್ರೀತಿಸಿದಾಗ ತಾವು ಇಂಥ ಸಂದರ್ಭದಲ್ಲಿ ಕೊಡಬೇಕು ವಾಪಸ್ ಸಮಾಜಕ್ಕೆ ಅಂತ ಹೇಳ್ಬೋದು. ಹೇಗೆ ಸಾಗ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ? ನಾನು ಫಾಲೋ ಮಾಡಿದಾಗೆ ಇಂಡಸ್ಟ್ರಿ ಒಂದಷ್ಟು ಜನರಿಗೆ ಅಥವಾ ಸಾಕಷ್ಟು ಅನಾಥಾಶ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ. ಸೊ ಅಲ್ಲಿ ಜನ ಜೊತೆಗೆ ಬೆರೀತಾ ಇದ್ದೀರಿ, ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀರಿ, ಜೊತೆಗೆ ಒಂದಷ್ಟು ಹಸಿವು ನೀಗಿಸುವಂಥ ಕೆಲಸ ಹೇಗೆ ನಡೀತಿದೆ ಶರ್ಮಿಳಾ ಮಾಂಡ್ರೆ ಅವರೇ? ಆ್ಯಕ್ಚುಲಿ ಇಂಡಸ್ಟ್ರಿ ಅವ್ರಿಗೆ ತುಂಬಾ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಂಡಸ್ಟ್ರಿ ಅವ್ರ ಟೆಕ್ನಿಷಿಯನ್ಸ್ ನೋಡಿದರೆ ಎಲ್ಲ ಡೈಲಿ ವೇಜ್ ವರ್ಕರ್ಸು, ಅಂದರೆ ಡೈಲಿ ಅವ್ರಿಗೆ ಪೇಮೆಂಟ್ ಸಿಗ್ತಾ ಇರೋದು. ಸೊ ಅದರಿಂದ ಏನಾಗ್ತಾ ಇದೆ, ಇವಾಗ ಲಾಕ್ಡೌನ್ ತುಂಬ ದಿವಸದಿಂದ ನಾವು ಆಲ್ರೆಡಿ 4 to 5 weeks ಆಗಿದೆ ಇವಾಗ, ಆ್ಯಂಡ್ ಮುಂದಕ್ಕೂ ಹೋಗುತ್ತೆ. ಸೊ ಅದರಿಂದ ಅವ್ರಿಗೆ ತುಂಬ ಸಫರ್ ಆಗ್ತಾ ಇದೆ, ಬಿಕಾಸ್ ಡೈಲಿ ಅಮೌಂಟ್ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಐ ಥಿಂಕ್ ಇಂಡಸ್ಟ್ರಿ ಅವರು, ಬರೀ ನಾನಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಬೇರೆ ನಟ ನಟಿಯರು ಮಾಡ್ತಾ ಇದ್ದಾರೆ, ದಟ್ ಇಂಡಸ್ಟ್ರಿ ಅವ್ರಿಗೆ ಊಟ ಅಥವಾ ರ್ಯಾಷನ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಒಂದು ರೀತಿಯಲ್ಲಿ ಕೊಡ್ತಾ ಇದ್ದೀನಿ, ಆಲ್ಮೋಸ್ಟ್ ಒನ್ಸ್ ಅ ವೀಕ್ ಟ್ವೈಸ್ ಅ ವೀಕ್ ಆ ಥರ. ಆ್ಯಂಡ್ ಆಫ್ಕೋರ್ಸ್ ಅನಾಥ ಆಶ್ರಮಲ್ಲಿ ಕೂಡ ನಾನು ಒಂದು ಲೆವೆಲ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಏನಾದರೂ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದ್ದಿದ್ರೆ, ಏನಾದರೂ ಅವ್ರಿಗೆ ಫುಡ್ ರಿಕ್ವೈರ್ಮೆಂಟ್ಸ್ ಇದ್ದಿದ್ರೆ ಅದನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಂಟರ್ವ್ಯೂ ಕೇಳಿದಾಗ ಬೇಡ ಅನ್ನೋಂಥ ಮಾತಿತ್ತು. ಅಂದರೆ ಜನ ಏನು ತಿಳ್ಕೊತಾರೋ, ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡಬೇಕು ಅಂತ. ಟ್ರಸ್ಟ್ ಮೀ, ಎಲ್ಲೊಂದು ಕಡೆ ಈ ಮೂಲಕ ಇನ್ನೊಂದಷ್ಟು ಜನರಿಗೆ ಇನ್ಸ್ಪಿರೇಷನ್ ಸಿಗಲಿ, ಇನ್ಸ್ಪೈರ್ಡ್ ಆಗಲಿ ಅನ್ನೋ ಅಷ್ಟೇ ಉದ್ದೇಶದಿಂದಾಗಿ. ಸೊ ಏನು ಮಾಡ್ತಾ ಇದ್ದೀರಿ? ಹೇಗೆ ನಡೀತಾ ಇದೆ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ? ಲೈಫ್ ಸ್ಟೈಲ್ ಅಂದರೆ ಐ ಥಿಂಕ್ ಮೋಸ್ಟ್ಲಿ ಈ ಸಿಚುವೇಷನಲ್ಲಿ ನಾನು ಪ್ರತಿದಿನ, ಆ್ಯಕ್ಚುಲಿ ನಾನು ಒಂದು ಕೋವಿಡ್ ಸಪೋರ್ಟ್ ಗ್ರೂಪಲ್ಲಿ ನಾನು ಇದ್ದೀನಿ, ನಾನು ವಾಲಂಟಿಯರ್ ಆಗಿದ್ದೀನಿ. ಸೊ ಪ್ರತಿದಿನ ನನ್ನ ಫೋನಲ್ಲಿ ಒಂದು 100 ಮೆಸೇಜ್ ಬರ್ತಾನೆ ಇರುತ್ತೆ. ಇವ್ರಿಗೆ ಬೆಡ್ ಬೇಕು, ಆಕ್ಸಿಜನ್ ಬೇಕು. ಸೊ ಏನಾದರೂ ಹೆಲ್ಪ್ ನಾನು ಮಾಡ್ಬೋದು, ನಾನು ಶೇರ್ ಮಾಡ್ತೀನಿ ಸೋಷಿಯಲ್ ಮೀಡಿಯಲ್ಲಿ, ಅಥವಾ ನಾನು ಏನಾದರೂ ನನಗೆ ಕಾಂಟ್ಯಾಕ್ಟ್ಸ್ ಇದ್ದಿದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ಬಿಕಾಸ್ ಅವ್ರ ಸಿಚುವೇಶನ್, ನಾವು ಅವ್ರ ಸಿಚುವೇಷನಲ್ಲಿ ಹಾಕಬೇಕು. ಈ ಥರ ನಮ್ಮ ಫ್ಯಾಮ್ಲಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ಆಗಿದ್ದರೆ ನಾವು ಹೆಂಗೆ ನಮ್ಗೊಂದು ಸಿಚುವೇಶನ್ ಆಗ್ತಾಯಿತ್ತು. ಸೊ ಅದೇ ಥರ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಯಾಕಂದರೆ ಐ ಆಲ್ವೇಸ್ ಫೀಲ್ ಇನ್ ಲೈಫ್, ನಾವು ಯಾವತ್ತೂ ವಾಪಸ್ ಕೊಡ್ತೀವಿ, ಇಟ್ ಆಲ್ವೇಸ್ ಕಮ್ ಬ್ಯಾಕ್ ಇನ್ 10-fold ಅಂತ ಹೇಳ್ಬೋದು. ಸೊ ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಬಿಸ್ನೆಸ್ ಅಂದರೆ ಎಸ್ಪೆಷಲಿ ಸಿನಿಮಾ ಬಿಸ್ನೆಸ್ ಇವಾಗ ನಿಮ್ಮ ನೋಡಿದಂಗೆ ತುಂಬಾ ಆಬ್ವಿಯಸ್ಲಿ ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿದೆ. ಬಟ್ ಐ ಥಿಂಕ್ ರೈಟ್ ನಾವು ಹೆಲ್ತ್ ತುಂಬಾ ಮುಖ್ಯನೇ, ಆ್ಯಂಡ್ ಮೋರ್ ದೆನ್ ಫಿಲ್ಮ್ ಶೂಟಿಂಗ್ಸ್ ಎಲ್ಲ. ಬಟ್ ಆಫ್ಕೋರ್ಸ್ ಅದೇ ಟೈಮಲ್ಲಿ ನಮ್ಮ ಇಂಡಸ್ಟ್ರಿಯವ್ರಿಗೆ ನಾವು ಸಹಾಯ ಮಾಡಬೇಕು. ಆ್ಯಕ್ಟರ್ಸ್ ಆಗಿರಲಿ, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆಗಿರಲಿ, ನಮ್ಮ ಕಡೆಯಿಂದ ನಾವೇನು ಕೊಡ್ಬೋದು ವಾಪಸ್ಸು, ವಿ ಮಸ್ಟ್ ಡೆಫಿನೆಟ್ಲಿ ಡೂ ಇಟ್ ಅಂತ. ಶರ್ಮಿಳಾ ಅವರಿಗೆ ಈ ಕಷ್ಟಗಳು, ಹಸಿವು ಎಲ್ಲ ಗೊತ್ತಾ? ಅಂದರೆ ತಾವು ತುಂಬ ಚೆನ್ನಾಗಿ ಸಾಕಿದ್ದಾರೆ ಮನೆಯಲ್ಲಿ, ಸೊ ವೆಲ್ ಸೆಟಲ್ ಫ್ಯಾಮಿಲಿ ಒಂಥರದಲ್ಲಿ. ಸೊ ಹೇಗೆ ಈ ಕನೆಕ್ಟ್ ಹೇಗೆ ಈ ಬಡವ್ರ ಜೊತೆಗೆ ಅಥವಾ ಹಸಿದವ್ರ ಜೊತೆಗೆ ಅಥವಾ ನಿರ್ಗತಿಕರ ಜೊತೆಗೆ ಹೇಗೆ ಶರ್ಮಿಳಾ ಅವರು ಹೇಗೆ? ಐ ಥಿಂಕ್ ಫಾರ್ ಮೀ ಆ ಥರ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ದಟ್ ಐ ಕಮ್ ಫ್ರಮ್ ಅ ಪ್ರಿವಿಲೇಜ್ ಫ್ಯಾಮಿಲಿ. ಐ ಆಲ್ವೇಸ್ ಫೀಲ್ ಲೈಕ್ ಹೆಲ್ಪಿಂಗ್. ನಾನು ಯಾವತ್ತೂ ಸಹಾಯ ಮಾಡಬೇಕು, ಬಿಕಾಸ್ ಐ ಆಲ್ವೇಸ್ ಫೀಲ್ ದಟ್ ಹೆಲ್ಪಿಂಗ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಆನ್ ದಿಸ್ ಪ್ಲಾನೆಟ್ ಅಂತ ಹೇಳ್ಬೋದು. ಸೊ ವಾಟ್ ಎವರ್ ಐ ಕ್ಯಾನ್, ನನ್ನ ಕಡೆಯಿಂದ ಏನು ಮಾಡ್ಬೋದು, ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಸೊ ಶರ್ಮಿಳಾ ಅವ್ರನ್ನ ನಟಿ ಅನ್ಬೇಕು, ನಿರ್ಮಾಪಕ ಏನ್ಬೇಕು? ಎರಡು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ತುಂಬ ವರ್ಷದಿಂದ ನಾನು ನಟಿ ಇದ್ದೆ. ಈ ನಿರ್ಮಾಪಕಿ ಪಾತ್ರ ನಾನು ಬರೀ ಇವಾಗ ಒಂದು 2-3 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಇಟ್ಸ್ ತುಂಬಾ ಬೇರೆ ಅಂತ ಹೇಳ್ಬೋದು. ಯಾಕಂದರೆ ನಟಿ ಹೇಳಿದಾಗ ಒಂದು ಆ್ಯಕ್ಟಿಂಗಲ್ಲಿ ತುಂಬ ಕ್ರಿಯೇಟಿವ್ ಸ್ಪೇಸಲ್ಲಿ ಹೋಗ್ತೀವಿ. ಆದರೆ ನಿರ್ಮಾಪಕಿ ಅಂತ ಹೇಳಿದಾಗ ಒಂದು ತುಂಬ ಬಿಸ್ನೆಸ್ ಆಸ್ಪೆಕ್ಟ್ ಅಂತ ನೋಡ್ತೀವಿ, ಫೈನಾನ್ಸ್ ನೋಡ್ತೀವಿ, ಬಜೆಟ್ ನೋಡ್ತೀವಿ. ಸೊ ಇಟ್ಸ್ 2 ಡಿಫ್ರೆಂಟ್ ಜಾಬ್ಸ್ ಅಂತಲೇ ಹೇಳ್ಬೋದು. ಬಟ್ ಐ ಲೈಕ್ ಬೋತ್ ಆಫ್ ಇಟ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಆ್ಯಕ್ಟಿಂಗ್ ಮಾಡುವಾಗ ಐ ಓನ್ಲಿ ಕಾನ್ಸಂಟ್ರೇಟ್ ಆನ್ ಆ್ಯಕ್ಟಿಂಗ್. ನಾನು ನಿರ್ಮಾಪಕ ಆದಾಗ ಐ ಬಿಕಮ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಆನ್ ದ ಸೆಟ್. ಎಲ್ಲ ಬಜೆಟ್ಸು ಎಲ್ಲ ನೋಡ್ತಾ ಇರ್ತೀನಿ. ಜಸ್ಟ್ ಈಸ್ಕೋತೀರಿ, ನಿರ್ಮಾಪಕ ಆದಾಗ ಬರೀ ಕೊಡೋದಷ್ಟೇ ಕೆಲಸ. ಸೊ
ಫಿನಾನ್ಷಿಯಲ್ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ ತುಂಬ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದೆ. ದಟ್ಸ್ ದ ಥಿಂಗ್. ಸೊ ನಾನು ಎಲ್ಲ ಕಡೆಯಿಂದ ನಾನು ಒಂಥರ ಎಂಪತಿ ಇರುತ್ತೆ. ಅಂದರೆ ಇವಾಗ ಆ್ಯಕ್ಟರ್ಸ್ಗೆ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಇವಾಗ, ಬಿಕಾಸ್ ಆಬ್ವಿಯಸ್ಲಿ ಶೂಟಿಂಗ್ ನಡೀತಾ ಇಲ್ಲ. ಆ್ಯಂಡ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರು ನಂಗೆ ಕಷ್ಟ ಅರ್ಥ ಆಗುತ್ತೆ, ಯಾಕಂದರೆ ಎಷ್ಟೊಂದು ಫಿಲ್ಮ್ ನಿಂತೋಗಿದೆ ಇವಾಗ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಬೋತ್ ಪರ್ಸ್ಪೆಕ್ಟಿವ್ಸ್. ಮಾಡಿದ್ದು ಕೆಲವು ಸಿನಿಮಾಗಳಲ್ಲಿ ತುಂಬ ಚೂಸಿನ ಹೇಗೆ ಶರ್ಮಿಳಾ ಅವರು? ಅಂದರೆ ಏನಂದರೆ ಐವ್ ಡನ್ ಅಬೌಟ್ 25-30 ಫಿಲ್ಮ್ಸ್, ಬಟ್ ಎಸ್ ನಾನು ತುಂಬಾ ಚೂಸಿ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಮೇ ಬಿ 1 or 2 ಫಿಲ್ಮ್ಸ್ ಅ ಇಯರ್ ನಾನು ಮಾಡಿ ಆನ್ ಆನ್ ಆವ್ರೇಜ್ ನಾನು ಮಾಡ್ತಾಯಿದ್ದು. ಸೊ ಐ ಆಮ್ ಕ್ವೈಟ್ ಎಕ್ಸೈಟೆಡ್ ಟು ಡೂ ಓನ್ಲಿ ದೋಸ್. ಅಂದರೆ ಒಂದು ನನಗೆ ಏನಾದರೂ ಒಂದು ಚಾಲೆಂಜಿಂಗ್ ಬಂದಿದ್ದರೆ ನಾನು ಮಾಡ್ತೀನಿ, ಇಲ್ಲಂತಂದರೆ ಐ ಡೋಂಟ್ ಲೈಕ್ ಟು ಹ್ಯಾವ್ ಲೈಕ್ ಮೆನಿ ಫಿಲ್ಮ್ಸ್ ಆನ್ ಹ್ಯಾಂಡ್ ಅಂತ ಹೇಳ್ಬೋದು. ಕನ್ನಡ, ತಮಿಳು, ತೆಲುಗು, ಸೊ ಎಲ್ಲ ಕಡೆಯಿಂದ ಶರ್ಮಿಳಾ ಬ್ಯುಸಿ ಇರ್ತೀರಿ? ಅಂದರೆ ಮೋಸ್ಟ್ಲಿ ಕನ್ನಡದಲ್ಲೇ ಇವಾಗ ಮಾಡ್ತಾ ಇರೋದು. ಇವಾಗ ಸದ್ಯಕ್ಕೂ ನಾನು 2 ಸಿನಿಮಾ ಬರ್ತಾ ಇದೆ. ಗಾಲಿಪಟ 2 ಅಂತ, ಯೋಗರಾಜ್ ಭಟ್ ಸರ್ ನಿರ್ದೇಶಕರು, ಆ್ಯಂಡ್ ದಸರಾ ಅಂತ, ಅದೇ ನನ್ನ ಓನ್ ಫಿಲ್ಮ್ ಪ್ರೊಡಕ್ಷನು. ಅದರಲ್ಲಿ ಸತೀಶ್ ನನ್ನ ಆಸಮ್ ಇದ್ದಾರೆ. ಸೊ ಇವೆರಡು ಫಿಲ್ಮ್ ಅಂದರೆ ಆಲ್ಮೋಸ್ಟ್ 80% 2 ಫಿಲ್ಮ್ ಆಗಿದೆ, 20% ಬ್ಯಾಲೆನ್ಸ್ ಶೂಟ್ ಇದೆ. ಅದಾದಮೇಲೆ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡ್ತೀವಿ. ಮಾಸ್ ಲೀಡರ್ ಆಯ್ತು ಈಗ, ಇಫ್ ಐ ನಾಟ್ ರಾಂಗ್, 2017. ಅದಾದ್ಮೇಲೆ ಐ ಡಿಡ್ ಆಕೆ ಬಂತು, ಅದು ವಿತ್ ಚೈತನ್ಯ. ತುಂಬಾ ಗ್ಯಾಪ್ ಅಂತ ಅನ್ಸ್ತಾ ನಿಮಗೆ ಹೇಗೆ? ಆಕ್ಚುಲಿ ಅದಾದ್ಮೇಲೆ ನಾನು ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ಪ್ರೊಡಕ್ಷನ್. ಸೊ ದಟ್ ಇಸ್ ವೈ ನಾನು ಆ್ಯಕ್ಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಐ ಡಿಡ್ 2 ತಮಿಳ್ ಫಿಲ್ಮ್ಸ್ ಆ್ಯಸ್ ಅ ಪ್ರೊಡ್ಯೂಸರ್. ಅದಕ್ಕೋಸ್ಕರ ಅದರಲ್ಲಿ ನಾನು ಬ್ಯುಸಿ ಆಗಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಕನ್ನಡ ಫಿಲ್ಮಲ್ಲಿನೂ ನಾನು ದಸರಾ ನಾನು ಶುರು ಮಾಡ್ತಾಯಿದ್ದೆ. ಸೊ ಐ ಹ್ಯಾಡ್ 3 ಫಿಲ್ಮ್ ಪ್ರೊಡಕ್ಷನ್ಸ್ ಆ್ಯಸ್ ಪ್ರೊಡ್ಯೂಸರ್. ಅದಕ್ಕೋಸ್ಕರ ನಾನು ತುಂಬ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಒಂದು ಸಿನಿಮಾ ಮಾಡಿದೆ, ಮೈಸೂರು ಮಸಾಲ ಅಂತ. ದಟ್ಸ್ ಔಟ್ ಫಾರ್ ರಿಲೀಸ್ ಆನಂದ್ ಸರ್ ಜೊತೆ, ಒಂದು ಸೈ-ಫೈ ಥ್ರಿಲ್ಲರ್. ಅದೂ OTT ಪ್ಲಾಟ್ಫಾರ್ಮಲ್ಲಿ ಇವಾಗ ಬರುತ್ತೆ. 3rd ಜನರೇಷನ್ ಇಫ್ ಐ ನಾಟ್ ರಾಂಗ್. ಐ ಥಿಂಕ್ ತಾತ ತಂದೆ ಎಲ್ಲರ ಕಡೆಯಿಂದ ತುಂಬ ಎಲ್ಲರೂ ಕಲ್ತ್ಕೊಂಡು ಈಗ ಆ್ಯಕ್ಟಿಂಗು ಮಾಡ್ತಾ ಇದ್ದೀರಿ, ಪ್ರೊಡ್ಯೂಸು ಮಾಡ್ತಾ ಇದ್ದೀರಿ, ಪ್ರೊಡಕ್ಷನ್ ಕೂಡ ಮಾಡ್ಕೋತಿದ್ದೀರಿ. ಹೌದು. ಓಕೆ. ಒಬ್ಬ ನಟಿಗೆ ಈ ಥರದ್ದು ಜಾನರ್ಗಳಲ್ಲಿ ವರ್ಕ್ ಮಾಡೋದು ಎಷ್ಟು ಚಾಲೆಂಜಿಂಗು, ಜೊತೆಗೆ ಎಷ್ಟು ಇಂಪಾರ್ಟೆಂಟ್? ಕೇವಲ ನಟಿಯಾಗಿ ಅಷ್ಟೇ ಗುರುತಿಸ್ಕೊಳ್ಳೋದಲ್ಲ, ಬಿಸ್ನೆಸ್ ಆ್ಯಂಗಲಲ್ಲಿ ಅಥವಾ ಪ್ರೊಡ್ಯೂಸರ್ ವಿಚಾರಕ್ಕೆ ಬಂದಾಗ. ಸೊ ಈ ಥರ ಇದ್ದಾಗ ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ ಹೇಗೆ? ಫಾರ್ ಪ್ರೊಡ್ಯೂಸರ್ಸ್ ಅಂತ ಹೇಳಿ ಈಗ ತಾವು 2 ರೋಲ್ ಮಾಡ್ತಾ ಇದ್ದೀರಿ, ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಿ, ಪ್ರೊಡಕ್ಷನ್ ಕೂಡ ವರ್ಕ್ ಮಾಡ್ತಾ ಇದ್ದೀರಿ. ಸೊ ವೆರಿ ರೇರ್ ಒಬ್ಬ ನಟಿ 2 ಪಾತ್ರ ನಿಭಾಯಿಸೋದು ತುಂಬಾ ಕಷ್ಟ. ಸೊ ಬಟ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇದೆ? ಜೊತೆಗೆ ಈ ಥರದ ಅವಶ್ಯಕತೆ ಇದೆಯಾ? ಅಂದರೆ ಇದು ಕೈ ಹಿಡಿಲಿಲ್ಲ ಅಥವಾ ಇದು ಕೈ ಹಿಡಿಯುತ್ತೆ, ಅಥವಾ ಇಲ್ಲಿ ಕೆಲಸ ಇಲ್ಲ ಅಥವಾ ಇಲ್ಲಿ ಕೆಲಸ ಇರುತ್ತೆ. ಸೊ ಆ ಥರ ಎಂಗೇಜ್ ಆಗಿರೋದಕ್ಕೆ ಎಷ್ಟು? ಆ್ಯಕ್ಚುಲಿ ಪ್ರೊಡಕ್ಷನ್ ಒಂದು ತುಂಬಾ ಬೇರೆ ಒಂದು ನಿಜವಾಗ್ಲೂ, ಆಲ್ದೋ ಇಟ್ ಇಸ್ ಅ ಫಿಲ್ಮ್ ಬಿಸ್ನೆಸ್ ಓನ್ಲಿ, ಬಟ್ ತುಂಬಾ ಒಂದು ಬೇರೆ ಪಾತ್ರ. ಯಾಕಂದರೆ ಅದರಲ್ಲಿ ತುಂಬಾ ಚಿಕ್ಕ ವಿಷಯ ನೋಡಬೇಕಾಗುತ್ತೆ. ರೈಟ್ ಫ್ರಮ್ ಡೈರೆಕ್ಟರು, ಯಾರು ಈ ಸಿನಿಮಾದಲ್ಲಿ ಹೀರೋ, ಹೀರೋಯಿನ್ನು, ಮತ್ತು ಆರ್ಟ್ ಡೈರೆಕ್ಟರು, DOP. ಸೊ ಬೇಸಿಕ್ಲಿ ಅವರೆಲ್ಲ ನೋಡ್ಕೊಳ್ತಾರೆ ಆ್ಯಸ್ ಅ ಪ್ರೊಡ್ಯೂಸರ್. ಸೊ ಅದು ಒಂಥರ ತುಂಬ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ್ಯಕ್ಟಿಂಗ್ ಆಫ್ಕೋರ್ಸ್ ನೀವು ಕ್ರಿಯೇಟಿವ್ ಆಗಿ ಟ್ಯಾಲೆಂಟೆಡ್ ಆಗಿದ್ದಿದ್ರೆ ಆಫ್ಕೋರ್ಸ್ ಆ್ಯಕ್ಟಿಂಗ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ತುಂಬಾ ಕಷ್ಟ ಹೇಳ್ಬೋದು, ಬಿಕಾಸ್ ಇಟ್ಸ್ ಲಿಟ್ರಲಿ ಲೈಕ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ನೀವೇ ಎಲ್ಲ ಡಿಸೈಡ್ ಮಾಡಬೇಕಾಗುತ್ತೆ, ಆನ್ ಸ್ಪಾಟ್ ಡಿಸಿಷನ್ಸ್ ತೊಗೊಳ್ಬೇಕಾಗುತ್ತೆ. ಸೊ ಯು ಡೆಫಿನೆಟ್ಲಿ ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಮೈಂಡ್ ಅಂತಲೇ ಹೇಳ್ಬೋದು. ಸೊ ವಿದೌಟ್ ವಿಚ್ ತುಂಬಾ ಕಷ್ಟ. ಆ್ಯಂಡ್ ಎಸ್ಪೆಷಲಿ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿರಬೇಕು, ಯಾಕಂದರೆ ಪ್ರತಿದಿನ ಅಕೌಂಟ್ಸ್ ಮಾಡ್ತಾ ಇರಬೇಕು. ಸೊ ಮ್ಯಾಥ್ಸಲ್ಲಿ ಚೆನ್ನಾಗಿದ್ದಿದ್ರೆ ಐ ಥಿಂಕ್ ಯು ಕ್ಯಾನ್ ಬಿ ಅ ಗುಡ್ ಪ್ರೊಡ್ಯೂಸರ್. ಆ್ಯಂಡ್ ಆಫ್ಕೋರ್ಸ್ ಬಜೆಟ್ ಕಂಟ್ರೋಲ್ ಆಲ್ಸೋ. ಓಕೆ. ಯಾವ ಥರ ಅನಿಸುತ್ತಾ ನನಗೆ ಆ್ಯಕ್ಟಿಂಗೇ ಸಾಕು ನನಗೆ ಈ ಕೆಲಸ? ಐ ಹ್ಯಾವ್ ಥಾಟ್ ಒಂದೆರಡು ಸಲ ನಾನು ಆ ಥರ ಯೋಚನೆ ಮಾಡಿದ್ದೀನಿ, ಆ್ಯಕ್ಟಿಂಗೇ ಚೆನ್ನಾಗಿರುತ್ತೆ, ನೀವು ಹೋಗಿ ಆ್ಯಕ್ಟ್ ಮಾಡಿ, ತುಂಬ ಕ್ರಿಯೇಟಿವ್ ಸ್ಪೇಸಲ್ಲಿ ಇದ್ದೀವಿ. ಬಟ್ ಇಟ್ಸ್ ವೆರಿ ನೈಸ್. ಅಂದರೆ ಐ ಲೈಕ್ ದೋಸ್ ಚಾಲೆಂಜಸ್. ನನಗೆ ಏನಂದರೆ ನಾನು 1-2 ಸಲ ನಾನು ಹೇಳ್ತೀನಿ, ಓಕೆ ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ. ಬಟ್ ದಟ್ ಹೋಲ್ ಒಂಥರ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಯು ಗೆಟ್ ಆಸ್ ಅ ಪ್ರೊಡ್ಯೂಸರ್, ಐ ಡೋಂಟ್ ಥಿಂಕ್ ಯಾರಿಗೂ ಸಿಗುತ್ತೆ ಆ ಥರ. ದಸರಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫಾರಿನ್ ಕಂಟ್ರಿ ಶೂಟ್ ಮಾಡಿದ್ರಿ, ಬಿಗ್ ಬಜೆಟ್ ಮೂವಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಸಿನಿಮಾ ಬಗ್ಗೆ? ದಸರಾ ಒಂದು ಆ್ಯಕ್ಚುಲಿ ಇಟ್ಸ್ ಮೈ ಫಸ್ಟ್ ಪ್ರೊಡಕ್ಷನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಅಫ್ಕೋರ್ಸ್ ವಿ ಗಾಟ್ ವೆರಿ ಗುಡ್ ಆ್ಯಕ್ಟರ್ಸ್. ಯಾಕಂದರೆ ಸತೀಶ್ ನಾಸಮ್ ಅವರಿದ್ದಾರೆ, ರುಕ್ಮಿಣಿ ವಿಜಯಕುಮಾರ್ ಅವರು ಒಬ್ಬರು ತುಂಬ ಒಳ್ಳೆ ಡಾನ್ಸರು. ಸೊ ಆಬ್ವಿಯಸ್ಲಿ ಆ್ಯಂಡ್ ಡೈರೆಕ್ಟರ್ ಅರವಿಂದ್ ಶಾಸ್ತ್ರಿ ಅವರು. ಸೊ ಇವೆಲ್ಲ ಟೀಮಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದರೆ ಒಂದು ತುಂಬ ಒಳ್ಳೆ ಒಂದು ಹೊಸ ರೀತಿಯ ಒಂದು ಥ್ರಿಲ್ಲರ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಾನು ಸ್ವಲ್ಪ ಒಂದು ಲೆವೆಲ್ಗೆ ರಿಸ್ಕ್ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ಅ ವೆರಿ ನ್ಯೂ ಸ್ಕ್ರಿಪ್ಟ್. ಅಂದರೆ ಈ ಥರ ಯಾರು ಥ್ರಿಲ್ಲರ್ಸ್ ಅಂದರೆ ಒಂದು ರೆಗ್ಯುಲರ್ ರೂಟ್ ಹೋಗ್ತಾ ಇರುತ್ತೆ, ಬಟ್ ಇದು ಒಂಥರ ಬೇರೆನೇ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಆ್ಯಂಡ್ ಕೆಲವು ರಶಸು ನಾನು ನೋಡಿದ್ದೀನಿ. ಸೊ ನಾನು
ಯಾವಾಗ ರಿಲೀಸ್ ಆಗ್ತಿದೆ ಅಂತ ನನಗೆ ಒಂದು ಆಲ್ವೇಸ್ ನನಗೆ ಯೋಚನೆ ಇದೆ. ಎಕ್ಸೈಟೆಡ್. ಸೊ ಮೇ ಬಿ ದಸರಾಲೇ ರಿಲೀಸ್ ಆಗ್ಬೋದು ಅಂತ ಹೇಳ್ಬೋದು. ಜೊತೆಗೆ ಗಾಳಿಪಟ 2 ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ರಿ. ಸೊ ಅದೆಷ್ಟು ಸ್ಪೆಷಲ್ ಯೋಗರಾಜ್ ಭಟ್ ಜೊತೆಗೆ ಆ ಸೀಕ್ವೆಲ್ಲೇ ಬರ್ತಾ ಇದೆ, ಸಮಥಿಂಗ್ ಸ್ಪೆಷಲ್. ತುಂಬ ಡ್ರ್ಯಾಗ್ ಆಗ್ತಾ ಇದೆ, ಡಿಲೇ ಆಗ್ತಿದೆ ಬಿಕಾಸ್ ಆಫ್ ಕೊರೋನಾದಿಂದಾಗಿ. ಸೊ ಆ ವರ್ಕ್ ಹೇಗೆ ನಡೀತಾ ಇದೆ? ಆ್ಯಕ್ಚುಲಿ ಗಾಳಿಪಟ 1 ಮಾಡುವಾಗ ಯೋಗರಾಜ್ ಸರ್ ನನಗೆ ಫಸ್ಟ್ ಪಾರ್ಟಲ್ಲಿ ನಾನು ಮಾಡಬೇಕಂತ ಕೇಳಿದರು. ಬಟ್ ಏನಂದರೆ ಅವಾಗ ನಾನು ಕೃಷ್ಣ ಸಿನಿಮಾ ಮಾಡ್ತಾಯಿದ್ದೆ ಆ್ಯಂಡ್ ದೆ ವಾಸ್ ನವಗ್ರಹನೂ ಮಾಡ್ತಾಯಿದ್ದೆ. ಸೊ ಅದರಿಂದ ನಂಗೆ ಡೇಟ್ ಇಶ್ಯೂ ಇರೋದ್ರಿಂದ ಅದು ಮಾಡೋಕ್ಕಾಗಿಲ್ಲ. ಬಟ್ ಆ್ಯಸ್ ಫೇಟ್ ವುಡ್ ಹ್ಯಾವ್ ಇಟ್, ಇವಾಗ 2020 ನಾನು ಗಾಳಿಪಟ 2 ಮಾಡ್ತಾಯಿದ್ದೀನಿ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ಬಿಕಾಸ್ ಆಲ್ಮೋಸ್ಟ್ 10 ಅಥವಾ 11 ವರ್ಷ ಆಗಿದೆ ಫಸ್ಟ್ ಬಂದಿದ್ದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್, ಅಟ್ಲೀಸ್ಟ್ ಇದು ಸೆಕೆಂಡ್ ಗಾಳಿಪಟ 2 ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಆಫ್ಕೋರ್ಸ್ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಹಿಮ್, ಯಾಕಂದರೆ ಅವರು ತುಂಬ ಅವರಿಂದ ತುಂಬ ಕಲಿಬಹುದು ಆ್ಯಕ್ಚುಲಿ ಯೋಗರಾಜ್ ಸರಿಂದ. ಅವ್ರ ಮಾತಲ್ಲಿ ಅಥವಾ ಅವರು ಆ್ಯಕ್ಟಿಂಗ್ ತೋರಿಸೋ ರೀತಿಯಲ್ಲಿ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಹಿಮ್. ಆಫ್ಕೋರ್ಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಇದು ನಂದು 2ನೇ ಸಿನಿಮಾ. ಸೊ ಅದು ತುಂಬ ಖುಷಿ ಆಗ್ತಿದೆ. ದಿಗಂತೂ ಐ ಥಿಂಕ್ 2 ಫಿಲ್ಮ್ಸ್ ಆಗಿದೆ ಆ್ಯಂಡ್ ಪವನ್ ಕುಮಾರ್ ಇದು ಫಸ್ಟ್ ಫಿಲ್ಮ್ ಅವ್ರ ಜೊತೆ. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ರಿ ಸೆಟ್? ಹೌದು, ಇಟ್ ಇಸ್ ಬಿಕಾಸ್ ಯೋಗರಾಜ್ ಸರ್ ಸೆಟ್ ಹಂಗೇನೆ ಇರುತ್ತೆ, ಎಲ್ಲರೂ ಮಾತಾಡೋದು, ಇಟ್ಸ್ ಲೈಕ್ ಅ ಫ್ಯಾಮಿಲಿ. ಸೊ ಇಟ್ ವಾಸ್ ಅ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಡಿಲೇ ಆಗಿದೆ ಯಾಕಂದರೆ ಆಬ್ವಿಯಸ್ಲಿ ಇವಾಗ ಕೋವಿಡ್ ಈ ಪ್ಯಾಂಡಮಿಕ್ ಅಲ್ಲಿ ತುಂಬ ಲಾಕ್ಡೌನ್ ಇರುವುದರಿಂದ ತುಂಬ ಡಿಲೇ ಆಯಿತು. ಬಟ್ ವಿ ಆಲ್ಮೋಸ್ಟ್ ಡನ್ ವಿತ್ ದ ಶೂಟ್ ಆ್ಯಂಡ್ ಮೇ ಬಿ ಎಂಡ್ ಆಫ್ ದಿಸ್ ಇಯರ್ ವಿಲ್ ಕಮ್ ಔಟ್ ವಿತ್ ದ ಫಿಲ್ಮ್. ಎಷ್ಟು ಕಥೆಗಳನ್ನ ಕೇಳಿದ್ರಿ ಸೋಫಾರ್ ಲಾಕ್ಡೌನ್ ಟೈಮಲ್ಲಿ? ಲಾಸ್ಟ್ 2 ಇಯರ್ಸ್ ಇಂದ 2 ಲಾಕ್ಡೌನ್ ನೋಡೋಂಗೆ ಆಗಿದೆ ನಮ್ಮ ಲೈಫಲ್ಲಿ. ಸೊ ಎಷ್ಟು ಕಥೆಗಳನ್ನ ಕೇಳಿದ್ರಿ? ತುಂಬ ಸ್ಕ್ರಿಪ್ಟ್ಸ್ ಬರ್ತಾ ಇದೆ ಆ್ಯಕ್ಚುಲಿ, ತುಂಬ ಹೊಸ ನಿರ್ದೇಶಕರು, ಆ್ಯಕ್ಚುಲಿ ಲಾಟ್ಸ್ ಆಫ್ ಟ್ಯಾಲೆಂಟ್ ಇನ್ ಬ್ಯಾಂಗ್ಳೂರ್. ಬಟ್ ಏನಂದರೆ ನಿರ್ಮಾಪಕರು ಜಾಬ್ ಏನಂದರೆ ಅವ್ರದ್ದು ಸ್ಕ್ರಿಪ್ಟ್ಸಲ್ಲಿ ಫಸ್ಟು ಸ್ಕ್ರಿಪ್ಟ್ ನೋಡಬೇಕು, ಯಾವ್ದು ಚೆನ್ನಾಗಿರುತ್ತೋ ಅದೇ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ತುಂಬ ಟ್ಯಾಲೆಂಟ್ ಇದೆ, ಬಟ್ ಒಬ್ಬ ನಿರ್ದೇಶಕರಿಗೆ ಅಥವಾ ಒಬ್ಬರು ರೈಟರ್ಗೆ ಒಂದು ಅವಕಾಶ ಸಿಗಲ್ಲ, ಒಬ್ಬರು ಕರೆಕ್ಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಅ ಡೈರೆಕ್ಟರ್ ಗೆಟ್ಸ್ ಅ ಗುಡ್ ಪ್ರೊಡ್ಯೂಸರ್, ಕರೆಕ್ಟ್. ಸೊ ಅದಕ್ಕೆ ನಾನು ಐ ಆಲ್ವೇಸ್ ಐ ಆಮ್ ವೆರಿ ಓಪನ್ ಟು ಹೊಸ ಸ್ಕ್ರಿಪ್ಟ್ಸು ನಾನು ಓದೋಕ್ಕೆ ತುಂಬ ಇಷ್ಟ. ಇಫ್ ಇಟ್ಸ್ ಅ ನೋನ್ ಡೈರೆಕ್ಟರ್ ಆಲ್ಸೋ ನನಗೆ ಕೇಳೋಕ್ಕೆ ಇಷ್ಟಪಡುತ್ತೆ. ಸೊ ದಟ್ಸ್ ವೈ ಐ ಪುಟ್ ಇಟ್ ಆನ್ ಮೈ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ದೀನಿ. ಏನಾದರೂ ಸ್ಕ್ರಿಪ್ಟ್ಸ್ ಬಗ್ಗೆ ಅಥವಾ ಏನಾದರೂ ಇದ್ದಿದ್ರೆ ಐ ಆಮ್ ವೆರಿ ಓಪನ್ ಟು ಇಟ್. ಸೊ ಒಂದು ಇಮೇಲ್ ಅಡ್ರೆಸ್ ಇದೆ, ಅದಕ್ಕೆ ಕಳಿಸಿ. ಸೊ ಇವಾಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ 40-50 ಸ್ಕ್ರಿಪ್ಟ್ಸ್ ನಂಗೆ ಬಂದಿದೆ. ಸೊ ಐ ಥಿಂಕ್ ಹಾಫ್ ದ ಟೈಮ್ ನಾನು ಅದೇ ಮಾಡ್ತೀನಿ. ಐ ಜಸ್ಟ್ ಕೀಪ್ ರೀಡಿಂಗ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಸೀಯಿಂಗ್ ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಲೆಕ್ಟ್ ಮಾಡುವಾಗ ಐ ಥಿಂಕ್ ಇಸ್ ದ ರೈಟಿಂಗ್ ಚೆನ್ನಾಗಿದ್ದಿದ್ರೆ ಆ 50% ಆಫ್ ಯೋರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ಸಿನಿಮಾ ಇಂಡಸ್ಟ್ರಿಗೆ ಬಂದು ಭಾಳ ವರ್ಷಗಳಾಯಿತು, ಸಕ್ಕ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ. ಸ್ಟಿಲ್ ಸಿಂಗಲ್ ಶರ್ಮಿಳಾ ಅವರು, ತುಂಬ ಜನರಿಗೆ ಬೇಜಾರಿದೆ. ಸ್ಟಿಲ್ ಸಿಂಗಲ್ ಅಂದರೆ ಫಾರ್ ನಾಟ್ ವೆರಿ ಲಾಂಗ್, ವೆರಿ ಶಾರ್ಟ್ಲಿ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಅಟ್ ಸಮ್ ಪಾಯಿಂಟ್ ಫಾರ್ ಶೋರ್. ಸೊ ಆ ಲೈಫ್ ಬಗ್ಗೆ ಅಂದರೆ ಅಫ್ಕೋರ್ಸ್ ಐ ಥಿಂಕ್ ಪ್ರತಿಯೊಂದು ಹುಡುಗಿ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಅದು ಮದುವೆ ಅಂತ ಒಂದು ಟರ್ಮ್ 100% ಬಂದೇ ಬರುತ್ತೆ. ಆ್ಯಂಡ್ ಅದೇ ಥರ ನನ್ನ ಫ್ಯಾಮ್ಲಿ ಆಬ್ವಿಯಸ್ಲಿ ದೇ ಕೀಪ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ಮದುವೆ ಯಾವಾಗ. ಸೊ ಐ ಡೆಫಿನೆಟ್ಲಿ ಥಿಂಕ್ ಮೇ ಬಿ ಇನ್ ಅ ನೆಕ್ಸ್ಟ್ ಇಯರ್ ಆರ್ 2 ಐ ಡೆಫಿನೆಟ್ಲಿ ವಾಂಟ್ ಟು ಸೆಟಲ್ ಡೌನ್. ಇಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಕೂಡ ನವಗ್ರ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಇವತ್ತಿಗೂ ಕೂಡ ನವಗ್ರ ಅಂದ ತಕ್ಷಣ ಶರ್ಮಿಳಾ ಮಂಡೆ ಅಂದರೆ ಆ ಟೀಮ್ ಏನಿತ್ತು, ಸೊ ಆ ಸಿನಿಮಾಗೆ ಇವತ್ತಿಗೂ ಒಂದು ಟಾಕ್ಸ್ ಇದ್ದೇ ಇರುತ್ತೆ. ಸೊ ಅದೆಷ್ಟು ಸ್ಪೆಷಲ್ ಡಿ ಬಾಸ್ ಅಂಡ್ ಕಂಪ್ಲೀಟ್ ಟೀಮ್ ಜೊತೆ. I think working with Darshan sir was amazing, and of course our home production adu, and especially our brother Dinkar sir also was the director of the film. And our cinema ಬಗ್ಗೆ I have very fond memories, ಯಾಕಂದರೆ ತರುಣ್ ಸುಧೀರ್ ಇದ್ದಿದ್ರು, ಮತ್ತು ಟೈಗರ್ ಪ್ರಭಾಕರ್ ಇದ್ದಿದ್ರು, ಧರ್ಮ ಕೀರ್ತಿರಾಜ್ ಇದ್ದಿದ್ರು. ಸೊ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಲೈಕ್ ಅಂದರೆ ಅದು ಯಾವತ್ತೂ ನನಗೆ ಮರೆಯೋಕ್ಕಾಗಲ್ಲ. ಬಿಕಾಸ್ ಆ ಕಾಲದಲ್ಲಿ ಶೂಟಿಂಗ್ ಬೇರೆ ಥರ ಇತ್ತು. ವಿ ನೆವರ್ ಹ್ಯಾಡ್ ಸಕಲೇಶ್ಪುರ್ನಲ್ಲಿ ಶೂಟ್ ಮಾಡಿದ್ದು ಆ ಸಿನಿಮಾ, ಆ್ಯಂಡ್ ಆಫ್ ಕೋರ್ಸ್ ಮೈಸೂರಲ್ಲಿ. ಆವಾಗ ನಮಗೆ ಕ್ಯಾರವ್ಯಾನು ಮತ್ತು ಈ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಆಲ್ವೇಸ್ ಇಂಟರ್ವ್ಯೂಸ್, ಇದೇ ಥರ ನಾವು ಮಾಡೋದು. ದಟ್ಸ್ ಹೌ ವಿ ವುಡ್ ರೀಚ್ ದ ಪೀಪಲ್, ರೈಟ್? ಸೊ ಆ್ಯಂಡ್ ಆಬ್ವಿಯಸ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಸೊ 1 ಮಂತ್ಗೆ ನಾವೆಲ್ಲ ಮಾತಾಡೋದು. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಸ್ಪೆಷಲ್ ಫಿಲ್ಮ್ ಫಾರ್ ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಸಾಂಗ್ ಆಬ್ವಿಯಸ್ಲಿ ಕನ್ಸಲಿಗೆ ತುಂಬಾ ಪಾಪ್ಯುಲರ್. ಈ ಟೈಮಲ್ಲಿ ಯೂತ್ಸ್ಗಳಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ? ಮೆಂಟಲ್ ಸ್ಟೇಬಲ್ ಆಗಲಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ರಿಗೂ ಲೈಫಲ್ಲಿ ಇಷ್ಟೇನ ಜೀವನ, ಲೈಫ್ ಮುಗಿದೋಯ್ತಾ, ನಮ್ಮ ಎಜುಕೇಷನ್ ಲೈಫ್ ಅಥವಾ ನಮ್ಮ ಫ್ಯೂಚರ್ ಕೆರಿಯರ್ ಬಗ್ಗೆ ತುಂಬ ಜನರಿಗೆ ತುಂಬ ಥರದ ಗೊಂದಲಗಳಿದೆ. ಸೊ ನಾವು ಹೇಗೆ ಮೆಂಟಲ್ ಸ್ಟೇಬಲ್ ಆಗಿ ಹೇಗೆ ಇಟ್ಕೋಬೋದು? ಐ ಥಿಂಕ್ ನಾವೆಲ್ಲ ಹ್ಯೂಮನ್ಸ್ ಆಗಿದ್ದೀವಿ. ಸೊ ಅದು ಮೆಂಟಲ್ ಒಂಥರ ಆ್ಯಂಕ್ಷಸ್ನೆಸ್ ತುಂಬಾ ಕಾಮನ್ ಅಂತಲೇ ಹೇಳ್ಬೋದು. ನಾನು ಹೇಳಲ್ಲ ದಟ್ ಐವ್ ನೆವರ್ ಬಿನ್ ಆ್ಯಂಕ್ಷಸ್. ಐವ್ ಬಿನ್
ವೆರಿ ಆ್ಯಂಕ್ಷಸ್. ಅಂದರೆ ನನಗೆ ಕೋವಿಡ್ ಸಿಗುವಾಗ ಕೂಡ ಐ ವಾಸ್ ಎಕ್ಸ್ಟ್ರೀಮ್ಲಿ ಆ್ಯಂಕ್ಷಸ್. ಏನಾಗ್ಬೋದು, ಇದು ಒಂಥರ ಹೊಸ ವೈರಸ್ಸು, ಏನು ಆಗ್ಬೋದು ಅಂತ. ಟೆಸ್ಟೆಡ್ ಪಾಸಿಟಿವ್? ಯಾ, ಐ ಟೆಸ್ಟೆಡ್ ಪಾಸಿಟಿವ್ ಇನ್ ಸೆಪ್ಟೆಂಬರ್ ಲಾಸ್ಟ್ ಇಯರ್. ಓ ಮೈ ಗಾಡ್. ಸೊ ಆವಾಗ ಐ ಆಲ್ವೇಸ್ ಫೀಲ್ ದಟ್ ಈ ಥರ ಪರಿಸ್ಥಿತಿಗಳು ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್, ಎಸ್ಪೆಷಲಿ ಈ ಲಾಕ್ಡೌನಲ್ಲಿ. ಕೆಲವು ಜನ ಮನೆಯಲ್ಲಿ ತುಂಬ ಐಸೋಲೇಟ್ ಆಗಿರ್ತಾರೆ, ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಅಥವಾ ದೇ ಡೋಂಟ್ ನೋ ವೇರ್ ದಿಯರ್ ಫ್ಯೂಚರ್, ಏನಾಗುತ್ತೆ ಫ್ಯೂಚರಲ್ಲಿ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಕಾಮನ್. ಆ್ಯಂಡ್ ಈ ಥರ ಸಂದರ್ಭದಲ್ಲಿ ತುಂಬಾ ಮುಖ್ಯ ಟು ಟಾಕ್ ಟು ಪೀಪಲ್. ಬೇರೆಯವ್ರಿಗೆ ಏನಾದರೂ ಟು ಟೇಕ್ ಹೆಲ್ಪ್ ಫ್ರಮ್ ಪೀಪಲ್, ವೆದರ್ ಇಟ್ಸ್ ಅ ಕೌನ್ಸಿಲರ್, ಒಬ್ಬರು ಫ್ರೆಂಡ್ ಆಗಿರಲಿ ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರಲಿ, ಸುಮ್ಮನೆ ಮಾತಾಡೋದು. ಯಾಕಂದ್ರೆ ಯಾರು ಕೂಡ ಭೇಟಿ ಮಾಡಲ್ಲ ಇಂಥ ಟೈಮಲ್ಲಿ. ಈ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಫೋನ್ ಮಾಡೋದು, ಫೋನ್. ಇವಾಗ ಎಸ್ಪೆಷಲಿ ವಿತ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಸ್ಪೆಷಲಿ ವಿತ್ ವಿಡಿಯೋ ಕಾಲ್, ಝೂಮ್ ಕಾಲ್ಸ್ ಎಲ್ಲ ಇದೆ. ಯು ಕ್ಯಾನ್ ಜಸ್ಟ್ ಕಾಲ್ ಆ್ಯಂಡ್ ಸ್ಪೀಕ್ ಟು ಪೀಪಲ್, ಬಿಕಾಸ್ ಅದು ಮಾತಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಬಿಕಾಸ್ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಇಫ್ ಯು ವೆರಿ ಸೈಲೆಂಟ್, ಮಾತಾಡಲ್ಲ, ಸುಮ್ಮನೆ ಯು ವಿಲ್ ಜಸ್ಟ್ ಕೀಪ್ ಥಿಂಕಿಂಗ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಜಸ್ಟ್ ಪಿಕ್ ಅಪ್ ದ ಕಾಲ್ ಆ್ಯಂಡ್ ಜಸ್ಟ್ ಟಾಕ್ ಟು ಎನಿವನ್. ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನನಗೆ ಹೆಲ್ಪ್ ಆಯಿತು. ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ, ಆತಂಕನೂ ಬೇಕಾಗಿಲ್ಲ, ಆತ್ಮಸ್ಥೈರ್ಯ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ, ವಿಲ್ ಪವರ್ ಇಟ್ಕೋಬೇಕಾಗುತ್ತೆ. ಹೇಗೆ ಓವರ್ಕಮ್ ಮಾಡಿದ್ರಿ? ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಜನ ಇಂಟರ್ವ್ಯೂ ನೋಡೋಂಥವ್ರು ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಪಾಸಿಟಿವ್ ಆಗಿದ್ದಾಗ ಹೇಗೆ ಓವರ್ಕಮ್ ಮಾಡ್ಬೋದು, ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಅಂತ. ಸೊ ತಾವು ಹೇಗೆ ಓವರ್ಕಮ್ ಮಾಡಿ? ಸೊ ನಾನು ಆ್ಯಕ್ಚುಲಿ ಒಬ್ಬರು ಕೌನ್ಸಿಲರ್ಗೆ ಮಾತಾಡಿದೆ, ಕೋವಿಡ್ ಕೌನ್ಸಿಲರ್. ಆ್ಯಂಡ್ ಬಿಕಾಸ್ ನನಗೆ ತುಂಬ ಭಯ ಆಗ್ತಾಯಿತ್ತು, ಬಿಕಾಸ್ ನನಗೆ ಹೆಲ್ತ್ ಬಗ್ಗೆ ನಂಗೆ ಸ್ವಲ್ಪ ತುಂಬ ಕಾನ್ಷಿಯಸ್ ಆಗುತ್ತೆ. ಸೊ ಸಿಂಪ್ಟಮ್ಸ್ ಸ್ವಲ್ಪ ಮೈಲ್ಡ್ ಆಗಿತ್ತು, ಅಷ್ಟೇನು ಜಾಸ್ತಿ ಇರಲಿಲ್ಲ. ಆದರೂ ಕೂಡ ಐ ಫೆಲ್ಟ್ ದಟ್ ಏನಾಗ್ಬೋದು ಇವಾಗ, ನಾಳೆ ಪ್ರಾಬಬ್ಲಿ ಜ್ವರ ಜಾಸ್ತಿ ಆಗ್ಬೋದು ಅಥವಾ ಕೆಮ್ಮು ಜಾಸ್ತಿ ಇರ್ಬೋದು ಅಂತ. ಸೊ ಐ ವಾಸ್ ವೆರಿ ಆ್ಯಂಕ್ಷಸ್, ಏನಾಗ್ಬೋದು ಅಂತ. ಅಷ್ಟೇನು ಆ ಲೆವೆಲ್ಗೆ ಆಗಿಲ್ಲ, ಬಟ್ ಇಟ್ ವಾಸ್ ಜಸ್ಟ್ ಅ ಆ್ಯಂಕ್ಷಸ್ ಥಾಟ್. ಸೊ ಅದಕ್ಕೆ ನಾನು ಅವ್ರಿಗೆ ಮಾತಾಡುವಾಗ ಅವ್ರು ತುಂಬಾ ಒಂಥರ ಕಾಮಾಗಿ ಮಾತಾಡಿ, ಈ ಥರ ಯು ಶುಡಂಟ್ ವರಿ ಅಬೌಟ್ ಇಟ್, ಅದು ಆಗಿದೆ ಆವಾಗ ನೋಡೋಣ ಅಂತ, ಬಟ್ ಇನ್ನೂ ಆ ಥರ ಆಗಿಲ್ಲ, ಸೊ ಪ್ಲೀಸ್ ಕಾಮ್ ಡೌನ್. ಸೊ ಈ ಥರ ಒಬ್ಬರು ನಿಮಗೆ ಮಾತಾಡಿದ್ರೆ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅಥವಾ ಏನಾದರೂ ಆ್ಯಪ್ಸಲ್ಲಿ ತುಂಬಾ ಆ್ಯಪ್ಸ್ ಇದೆ. ಅದು ಒಂದು ಮೆಡಿಟೇಷನ್ ಆ್ಯಪ್ ಇದೆ. ಸೊ ಅದರಲ್ಲಿ ನಿಮಗೆ ಮಾತಾಡ್ತಾ ಇರುತ್ತೆ ಹೌ ಇಫ್ ಯು ಡೋಂಟ್ ವಾಂಟ್ ಟು ಟಾಕ್ ಟು ಎನಿಬಡಿ, ನಿಮ್ಗೆ ಏನಾದರೂ ಒಂಥರ ಅನಿಸಿದ್ರೆ ದೇರ್ ಆರ್ ಲಾಟ್ ಆಫ್ ಆ್ಯಪ್ಸ್ ಆಲ್ಸೋ. ಇನ್ ಯೂಟ್ಯೂಬಲ್ಲಿ ನಿಮ್ಗೆ ಕೇಳ್ಬೋದು, ಮೋಟಿವೇಶ್ನಲ್ ಸ್ಪೀಚಸ್ ಇದೆ, ಇನ್ಸ್ಪಿರೇಷನಲ್ ಸ್ಪೀಚಸ್ ಇದೆ. ಅದೆಲ್ಲ ಕೇಳಿದರೆ ಐ ಥಿಂಕ್ ಯು ಆರ್ ಕ್ವೈಟ್. ಐ ಯೂಸ್ ಟು ಮೆಡಿಟೇಟ್ ಅ ಲಾಟ್. ಸೊ ಇನ್ಫ್ಯಾಕ್ಟ್ ನನ್ನ ಕೌನ್ಸಿಲರ್ ನಂಬರ್ 1 ಅಂತ ಏನು ಹೇಳಿದ್ರು, ಜಸ್ಟ್ ವೇಕ್ ಅಪ್ ಇನ್ ದ ಮಾರ್ನಿಂಗ್ ಅಟ್ಲೀಸ್ಟ್ 30 minutesಗೆ ಜಸ್ಟ್ ಮೆಡಿಟೇಟ್, ಬಿ ಕಾಮ್. ತುಂಬಾ ಹೆಲ್ಪ್ ಆಗುತ್ತೆ. ಫುಲ್ ಡೇ ತುಂಬಾ ಒಂಥರ ಕಾಮ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ತುಂಬ ಇನ್ನೋಸೆಂಟ್ ಜನಗಳನ್ನ ಕಳ್ಕೊಂಡ್ವಿ ನಾವು ಈ ಕೊರೋನಾ ಸೆಕೆಂಡ್ ಅಲೆನಲ್ಲಿ. ಯಾರಿಗೆ ಫೋನ್ ಮಾಡಲಿ ಕೊರೋನಾ, ಸಾವು, ಹಾಸ್ಪಿಟಲ್, ಆಕ್ಸಿಜನ್, ವೆಂಟಿಲೇಟರ್, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಸೊ ತಾವು ಕೂಡ ಎಮೋಷನಲ್ ಇದ್ದೀರಿ ತುಂಬ. ಇಟ್ಸ್ ಅ ವೆರಿ ಸ್ಯಾಡ್ ಸಿಚುವೇಶನ್. ಅದಕ್ಕೆ ಎಲ್ಲರೂ ಪ್ರತಿಯೊಂದು ಸಲ ನಂಗೆ ಫೋನ್ ಮಾಡಿಬಿಟ್ಟು ವಾಟ್ ಅಬೌಟ್ ಫಿಲ್ಮ್ ಅಂತ ಹೇಳ್ತಾ ಇರುವಾಗ ಐ ಸೇ ವಾಟ್, ಈ ಸಿಚುವೇಶನಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ರೈಟ್ ನಾವು ನಂಬರ್ 1 ಥಿಂಗ್ ಇಸ್ ಹೆಲ್ತ್, ಲೈಫ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಈ ಥರ ಎಸ್ಪೆಷಲಿ ನಾನು ಹೇಳಿದ್ದಲ್ಲ, ಕೋವಿಡ್ ಗ್ರೂಪಲ್ಲಿ ಇದ್ದಾಗ ಅವ್ರು ಪ್ರತಿ ಸೆಕೆಂಡ್ಗೂ ಈ ಬೆಡ್ ಬೇಕು, ಅವ್ರಿಗೆ ದುಡ್ಡಿಲ್ಲ, ಈ ಹಾಸ್ಪಿಟಲು, ಆ ಆಕ್ಸಿಜನು. ಸೊ ಇದೆಲ್ಲ ಕೇಳ್ತಾ ಇರುವಾಗ ಮೆಂಟಲಿ ಯು ಗೆಟ್ ಲಿಟಲ್ ಡಿಸ್ಟರ್ಬ್, ಬಿಕಾಸ್ ಈ ಸಿಚುವೇಶನ್ ತುಂಬಾ ಒಂಥರ ಕಷ್ಟ ಇರೋ ಸಿಚುವೇಶನು. ಸೊ ಐ ಥಿಂಕ್ ನಾವು ಆ್ಯಸ್ ಎವ್ರಿ ಹ್ಯೂಮನ್ ಬೀಯಿಂಗ್, ಜಸ್ಟ್ ಸೆಲೆಬ್ರಿಟೀಸ್ ಅಲ್ವಾ, ಐ ಥಿಂಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ನಮ್ಮ ಕಡೆಯಿಂದ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಕಡೆಯಿಂದ ಏನಾದರೂ ಮಾಡ್ಬೋದು, ಅಥವಾ ವಿ ಕ್ಯಾನ್ ಆಫರ್ ಸಮಥಿಂಗ್ ಟು ಸೊಸೈಟಿ, ಸಮಾಜಕ್ಕೆ ಏನಾದರೂ ವಿ ಶುಡ್ ಗಿವ್ ಬ್ಯಾಕ್ ಟು ಸೊಸೈಟಿ ಇಸ್ ವಾಟ್ ಐ ಥಿಂಕ್. ಕೊನೆಯ ಪ್ರಶ್ನೆ, ಸೊ ಹೆಲ್ತ್ ಹೇಗಿದೆ? ಶರ್ಮಿಳಾ ಅವರಿಗೇನೋ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಥವಾ ಏನೋ ಆಕ್ಸಿಡೆಂಟ್ ಆಗಿತ್ತಂತೆ, ಹಂಗಂತೆ ಹಿಂಗಂತೆ, ಏನೋ ಸತ್ಯ ಸುಳ್ಳು ಯಾವುದು ಗೊತ್ತಿರಲ್ಲ, ಆಲ್ ಸಾರ್ಟ್ ಔಟ್? Everything is sorted out, and I think it was a very misunderstood situation, especially the lockdown situation iruvodrinda. And of course I was extremely hurt, yakandre I had injured my jaw, matte shoulder was broken and everything. But yeah, I mean I've overcome it. It's been a year now, 1 varsha, I think more than a year agide. So yeah, I'm looking to a brighter future anta helbodu. ಸಮ್ ಟೈಮ್ ಬ್ಯಾಡ್ ಟೈಮ್ ಅಂತ ನಾವೇನು ಹೇಳ್ತೀವಿ ಅಥವಾ ಡೆಸ್ಟಿನಿ ಅಂತ ನಾವೇನು ಹೇಳ್ತೀವಿ ಅನ್ನೋದು ಆಗಿರುತ್ತೆ. ಸೊ ಹರ್ಟ್ ಆಗಿತ್ತು ತುಂಬ, ಲೈಕ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ರಾ? Mentally yes, yakandre a lot of things were being said. ಯಾಕಂದ್ರೆ ನ್ಯೂಸ್ ಪೇಪರಲ್ಲಿ ಅಥವಾ ಟಿವಿಗಳಲ್ಲಿ ಅದರದೇ ಏನೋ ಸ್ಟೋರಿ ಆ್ಯಂಗಲ್ಗಳು. And you know what, I really wish actually ಆ ಸಿಚುವೇಶನಲ್ಲಿ ನಾನು ಮಾತಾಡೋಕ್ಕಾಗಿಲ್ಲ, ಬಿಕಾಸ್ ಐ ವಾಸ್ ಇನ್ ದ ಹಾಸ್ಪಿಟಲ್. ಆ್ಯಂಡ್ ಬಟ್ ಏನಾದರೂ ಅಷ್ಟೇನು ಆಗಿಲ್ಲ ಅಂದರೆ ನಾನು 100% ಮಾತಾಡೋಕ್ಕಾಗಿತ್ತು. ಬಟ್ ಆ ಪರಿಸ್ಥಿತಿಯಲ್ಲಿ ಹೆಲ್ತ್ ತುಂಬಾ ಬ್ಯಾಡ್ ಆಗಿತ್ತು. ಅಟ್ಲೀಸ್ಟ್ ಫಾರ್ 2 months ಐ ವಾಸ್ ಇನ್ ಬೆಡ್ ರೆಸ್ಟ್ ಆಫ್ಟರ್ ದ್ಯಾಟ್. ಸೊ ಬಟ್ ಐ ರಿಯಲಿ ವಿಶ್ ದಟ್ ಐ ಕುಡ್ ಹ್ಯಾವ್ ಸ್ಪೋಕನ್ ಅಟ್ ದಟ್ ಟೈಮ್. So but yeah, of course it's way past me now, and I'm happy that I'm over it. Yeah. ಏನು ಪ್ರಾಮಿಸ್ ಮಾಡ್ತೀರಿ? ಇಷ್ಟು ದಿನ ನಿಮ್ಮನ್ನು ಒಬ್ಬ ಆ್ಯಕ್ಟ್ರೆಸ್ ಆಗಿ ಜನ ಇಷ್ಟಪಡ್ತಿದ್ರು, ಒಬ್ಬ ನಟಿಯಾಗಿ
ಇಷ್ಟಪಡ್ತಾ ಇದ್ರು. ಸೊ ಈಗ ನಿರ್ಮಾಪಕಿಯಾಗಿ ಕೂಡ ತಾವು ಬರ್ತಾ ಇದ್ದೀರಿ. ದಸರಾ ಸಿನಿಮಾದ ಮೂಲಕ ಜನಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನನ್ನು ಪ್ರಾಮಿಸ್ ಮಾಡ್ತೀರಿ? ಆಲ್ ಐ ವುಡ್ ಲೈಕ್ ಟು ಸೇ ಸ್ಟೇ ಸೇಫ್ ಎಲ್ಲರೂ. ಈ ಸಿಚುವೇಷನಲ್ಲಿ ತುಂಬಾ ಕಷ್ಟ ಇರೋ ಸಿಚುವೇಶನು, ಆ್ಯಂಡ್ ವಿ ಆಲ್ ಮಸ್ಟ್ ಸ್ಟೇ ಹೋಮ್, ವೇರ್ ಅ ಮಾಸ್ಕ್ ಆ್ಯಂಡ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಆ್ಯಂಡ್ ಈವನ್ ಇವಾಗ ಲಾಕ್ಡೌನ್ ಎಂಡ್ ಆದಮೇಲೆ ವಿ ಮಸ್ಟ್ ನಾಟ್ ಟೇಕ್ ಇಟ್ ಟು ಲೈಟ್ಲಿ, ಬಿಕಾಸ್ ನಮಗೆ ಥರ್ಡ್ ವೇವ್ ಬೇಡ ಅಂತ ಹೇಳ್ಬೋದು. ವಿ ಡೋಂಟ್ ವಾಂಟ್ ದ ಥರ್ಡ್ ವೇವ್. ಈ ಸೆಕೆಂಡ್ ವೇವ್ ಐ ಥಿಂಕ್ ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ಸ್ಟೇ ಸೇಫ್, ಆ್ಯಂಡ್ ಆಫ್ ಕೋರ್ಸ್ ಇನ್ ಯೋರ್ ಫ್ರೀ ಟೈಮ್ ಏನಾದರೂ ಫ್ರೀ ಟೈಮ್ ಇದ್ದಿದ್ರೆ ಸಿನಿಮಾ ನೋಡಿ, OTT ಪ್ಲಾಟ್ಫಾರ್ಮ್ಸಲ್ಲಿ ಎಷ್ಟು, ಸೊ ಯು ಕ್ಯಾನ್ ಕೀಪ್ ಯೋರ್ ಮೈಂಡ್ ಡಿಸ್ಟ್ರಾಕ್ಟೆಡ್, ಪುಸ್ತಕ ಓದಿ, ಆ್ಯಂಡ್ ಯು ಕ್ಯಾನ್ ಟ್ರೈ ವರ್ಕಿಂಗ್ ಫ್ರಮ್ ಹೋಮ್ ಆಸ್ ಮಚ್ ಆಸ್ ಪಾಸಿಬಲ್, ಆ್ಯಂಡ್ ಜೊತೆ ಕೈಲಾದ ಸಹಾಯ ಮಾಡಿ. ಸಹಾಯ ಮಾಡಿ ಆಫ್ ಕೋರ್ಸ್ ಸಮಾಜಕ್ಕೆ. ಥ್ಯಾಂಕ್ ಯು ಸೋ ಮಚ್ ಶರ್ಮಿಳಾ ಅವರೇ. ತಾವು ನಟಿಯಾಗಿ ಎಲ್ಲರನ್ನು ರಂಜಿಸಿದ್ದೀರಿ, ಈಗ ನಿರ್ಮಾಪಕಿಯಾಗಿಯೂ ಕೂಡ ಬರ್ತಾ ಇದ್ದೀರಿ. ಅಲ್ಲೂ ಕೂಡ ಜನ ನಿಮ್ಮನ್ನು ಇಷ್ಟಪಡಲಿ, ಅಲ್ಲೂ ಕೂಡ ಜನ ನಿಮ್ಮನ್ನು ಕೈ ಹಿಡೀಲಿ. ಅದ್ರ ಜೊತೆಗೆ ಇಂಥ ಟೈಮಲ್ಲಿ ಹಸಿದವರ ಹೊಟ್ಟೆ ಹಸಿವು ನೀಗಿಸುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀರಿ. ಈ ಮೂಲಕ ನಿಮ್ಮಿಂದ ಇನ್ನೂ ಸಾವಿರಾರು ಜನರ, ಲಕ್ಷಾಂತರ ಜನರ ಹೊಟ್ಟೆ ತುಂಬಿಸುವಂಥ ಕೆಲಸ ಆಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸುಮನ್. ತುಂಬ ಖುಷಿ ಆಯಿತು ನಿಮಗೆ ಮಾತಾಡಿ. ಸೇಮ್ ಯಾ, ಥ್ಯಾಂಕ್ ಯು. ಎಸ್, ಇದು ಈ ಕ್ಷಣದ ಕಂಟೆಂಟ್. ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.